ಅಲ್ಲ ನಮ್ಮಮ್ಮ ಬೆಳಿಗ್ಗೆನೆ ಫೋನ್ ಮಾಡಿದ್ಲು ಬರ್ತೀನಿ ಅಂತ, ಇನ್ನ ಬಂದಿಲ್ಲಲ್ಲ. ಪಾಪ ಬಸ್ ಸಿಕ್ತೋ ಇಲ್ಲೋ. ಹಂಗೂ ಊರಿಂದ ಬರ್ಬೇಕಲ್ಲ, ನಮ್ಮಮ್ಮ ಬರ್ತೇನೆ ಖಾಲಿ ಕೈನೆಲ್ಲ ಬರ್ತಾಳ, ನನ್ನ ಮಗಳ ತಿಂತಾಳೆ ಇದು ತಿಂತಾಳೆ ಅಂತ ನಾನು ಹಾಸ್ಟೆಲ್ ಇರ್ಬೇಕಾದ್ರೆ ಅದು ಇದು ಮಾಡ್ಕೊಂಬಂದು ಕೊಡೋಳು. ನಿನ್ ಗಂಡನ ಮನೆ ಕೇಳ್ಬೇಕಾ, ಅದು ಇದು ಮಾಡೋದ್ರಲ್ಲೇ ಟೈಮ್ ಹೋಗಿರ್ತೈತೆ ಪಾಪ. ಇರ್ಲಿ ಯಾವ್ದಕ್ಕೊಂದು ಫೋನ್ ಮಾಡೋಣಂತೆ. ಆಗ ಬಂದೇ ಬಿಟ್ರಲ್ಲ. ಹೋ ಅಮ್ಮ ಇವಾಗ ಬಂದೇನು? ಹ್ಞೂ ಕಡೆ ಮಗ್ಳೆ, ಇವಾಗ ತಾನೇ ಬರ್ತಾ ಇದ್ದೀನಿ. ಅದೇನಲ್ಲ ನಿಂತಲ್ಲ, ಬಾ ಕುತ್ಕೊಂಬಾ. ಅಯ್ಯೋ ಬ್ಯಾಡಪ್ಪ, ಮೊದಲೇ ನಿಮ್ಮ ಅತ್ತೆ ನನ್ನ ಕಂಡ್ರೆ ಆಗಲ್ಲ. ಆಮೇಲೆ ನಾನು ಬಂದು ಆಯಮ್ಮನ ಸೋಫಾ ಮೇಲೆ ಕುತ್ಕೊಂಡು ಆಯಮ್ಮನ ರಾಮಾಯಣ ಮಾಡೋದು ಬೇಡ. ನೀನು ನೋಡ್ಕೊಂಡು ಹಂಗೆ ಹೋಗೋಣ ಅಂತ ಬಂದಿದ್ದೀನಿ. ಹೋಗದ ಎಲ್ಲಿಗಮ್ಮ? ನೀನ್ ಎಲ್ಲೂ ಹೋಗಂಗಿಲ್ಲ, 15 ದಿನ ಇಲ್ಲೇ ಇರ್ಬೇಕು ನನ್ನ ಜೊತೆನೆ. ನೀನ್ ಹೋಗ್ತೀನಿ ಅಂದ್ರೆ ಯಾರು ಕಳ್ಸೋರಿಲ್ಲ ಇಲ್ಲಿ. ಏನು 15 ದಿನನ? ಬೇಡ ಮಗಳೇ ಬೇಡ. ನಾವು ನಮ್ಗಿಂತ ಶ್ರೀಮಂತರ ಮನೇಲಿ ಸಂಬಂಧ ಮಾಡಿದ್ಮೇಲೆ ಜಾಸ್ತಿ ಶಾನೆ ಇರಬಾರ್ದು. ಏನ ಮಗಳ್ ನೋಡ ಆಸೆಯಿಂದ ನೋಡ್ಬೇಕು ಬರ್ಬೇಕು ಅಷ್ಟೇ. ಮಗಳ ಇದ್ಯಾಕಮ್ಮ ಹಿಂಗಂತೀಯಲ್ಲ, ಬಂದಿರೋದೇ ಅಪರೂಪಕ್ಕೆ. ಅಲ್ಲೇ ಹೋಗ್ತೀನಿ ಅಂತೀಯಲ್ಲಮ್ಮ, ಬಾರಮ್ಮ ಕುತ್ಕೊಂಬಾರಮ್ಮ, ಕಾಪಿ ಗಿಪಿ ತರಿಸ್ತೀನಿ. ಅಯ್ಯೋ ಬೇಡಮ್ಮ, ನಿಮ್ಮ ಅತ್ತೆ ನೋಡಕ್ಕಿಂತ ಮುಂಚೆ ನಾನು ಹೊರಟೋಗ್ತೀನಿ. ಆಮೇಲೆ ಆಯಮ್ಮ ನೋಡೋದು, ನಿಂಗೆ ಹಿಂಸೆ ಕೊಡೋದು ಬೇಡ ಬೇಡ. ನಮ್ಮಿಂದ ನಮ್ಮ ಮಕ್ಳು ಕಷ್ಟ ಆಗ್ಬಾರ್ದು. ಅಯ್ಯೋ ಅಮ್ಮ, ನೀನ್ ತಪ್ಪು ತಿಳ್ಕೊಂಡಿದ್ಯಾ. ಬಾ, ನಮ್ಮ ಅತ್ತೆ ಹಂಗೇನು ಮಾಡಲ್ಲ. ಚೆನ್ನಾಗೇ ನೋಡ್ಕೊಂತಾರೆ. ಕರಿತೀನಿರು. ಅತ್ತೆ ಅತ್ತೆ, ನಮ್ಮಮ್ಮ ಬಂದಿದ್ದಾರೆ, ಬನ್ನಿ ಅತ್ತೆ. ಅಮ್ಮಯ್ಯ ಸುಮ್ನೆ ಇರಿ ಅಮ್ಮಯ್ಯ, ಬ್ಯಾಡ ಕಣೆ. ಮೊದ್ಲೇ ನಿಮ್ಮ ಅತ್ತೆ ಮಾತಾಡೋ ಮಾತುಗಳು ನನ್ಗಾಗಲ್ಲ. ಸುಮ್ನೆ ಬಂದು ಜಗಳ ಆಡ್ಕೊಂಡು ಹೋದ್ಲು ಅಂತಾರೆ. ಸುಮ್ನೆ ಇರು ನೀನು. ನೀನ್ ನೋಡಿದ್ದಾಯ್ತಲ್ಲ, ನಾನು ನಿನ್ ಹೊಂಡ್ತೀನಿ. ನೀನು ಸುಮ್ನೆ ಇರು, ನನ್ನ ಕೈ ಬೈಸ್ಕೊಂಬೇಡ ನೀನು. ಓಹೋ ಬಂದ್ಬಿಟ್ಟವ್ರೆ. ರಾಮರಾಂಬ, ನೀನು ಕೋಪ ನೀನೇ ತಿನ್ಕ. ನಾನ್ ರಾಶಿ ಪ್ರಕಾರ ಮನೆಗ್ ಬಂದಿರೋ ಅತಿಥಿನ ಚೆನ್ನಾಗಿ ನೋಡ್ಕೊಂಡ್ರೆ ನನ್ ಮನೆಗ್ ಲಕ್ಷ್ಮಿ ಹೊಲಿತಾಳಂತೆ. ಎಲ್ಲ ಸಿಟ್ಟು ಕಂಟ್ರೋಲಲ್ಲಿ ಇಟ್ಕೊಂಡು ಈ ಅಮ್ಮನ ಇರೋ ಚೆನ್ನಾಗಿ ಮಾತಾಡ್ಸಂಗೆ ಕೊಂಬೇಕು. ಓಹೋ ಬಿಕ್ತಿ ಅಮ್ಮ. ಇವಾಗ ಬಂದ್ರೇನು? ಇದೇನಪ್ಪ ಇದು, ಈ ಅಮ್ಮ ಇಷ್ಟೊಂದು ಬದಲಾಗೋಳೆ. ಊರ್ಕೊಂಡ್ ಬಿಕ್ತಿ ಅಮ್ಮ, ಚೆನ್ನಾಗಿದ್ದೀನಿ. ಅದೇನು ನಿಂತೇ ಇದೀರಲ್ಲ, ಕುಂತ್ಕೊಳ್ಳಿ. ಅಯ್ಯೋ ಇಲ್ಲ ಬೇಡ ಬೇಡ. ಆಗಳ ಮಗಳ ಮನೆಗ್ ಬಂದ್ಬಿಟ್ಟು ಹಿಂಗೆ ನಿಂತೇ ಇರೋದಾ? ಕೂತ್ಕೊಳ್ಳಿ. ಸರಿ ಬಿಕ್ತಿಯಮ್ಮ, ಆಯ್ತು. ಕುಂತ್ಕೊಳ್ಳೋದು ಅಷ್ಟೇ ಅಲ್ಲ, ಮಗಳನ್ನ ಚೆನ್ನಾಗಿ ನೋಡ್ಕಂಡು 15 ದಿನ ಇಲ್ಲೇ ಇರ್ಬೇಕು ನೀವು. ಏನು 15 ದಿನನಾ? ನೀವ್ ಈ ಮಾತು ಹೇಳ್ತಿದ್ದೀರಿ? ಬಿಕ್ತಿಯಮ್ಮ, ನಾನೇ ಹೇಳ್ತಾ ಇರೋದು. 15 ದಿನ ಇಲ್ಲೇ ಇರ್ಬೇಕು ನೀವು. 15 ದಿನ ಎಲ್ಲೂ ಕದ್ಲಂಗಿಲ್ಲ. ಮತ್ತೆ ಇಂಥ ಮುದ್ದಾದ ಸೊಸೆನ್ ಕೊಟ್ಟಿದ್ದೀರಾ, ನಿಮ್ ಸೇವೆ ಮಾಡೋದ್ ಬೇಡೇನ್ ನಾವು? ಇದೇನಪ್ಪ ಇದು, ಈ ಅಮ್ಮ ಹೇಳ್ತಾ ಇರೋದು ನೋಡಿದ್ರೆ ನಂಗೆ ಯಾಕೋ ಮಂಗಳಾರತಿ ಆಗೋ ತರ ಕಾಣ್ತೈತೆ. ಅಯ್ಯಯ್ಯೋ ಇಲ್ಲ ಬಿಕ್ತಿ ಅಮ್ಮ, ನಾನು ಇಲ್ಲೇ ಕುತ್ಕೊಂಡ್ಬಿಟ್ರೆ ನಮ್ಮನೆ ಅಪ್ಪನ ಅಡಿಗೆ ಮಾಡಿಕೋರು ಯಾರಿಲ್ಲ. ಮತ್ತೆ 15 ದಿನ ಎಲ್ಲ ಪಾಪ ಅಪ್ಪ ಏನ್ ಮಾಡ್ಕೊಂತಾನೆ. ನಾನು ಏನು ಮಾಡಿಟ್ಟು ಬಂದಿಲ್ಲ. ನಾನು ಮಗಳಿಗೆ ಚಕ್ಲಿ ನಿಪ್ಪಿಟ್ಟು ಕೊಡ್ಬೇಡೆ ಅಂದ್ರೆ ಭಾರಿ ಇಷ್ಟಲ್ಲ, ಅವೆಲ್ಲ ಮಾಡಿದ್ನ, ಅದನ್ನೆಲ್ಲ ಕೊಟ್ಟು ಮಗಳು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇನ್ನೇನು ಸಂಜೆ ಊರ್ ಬಸ್ ಐತೆ, ಅದಕ್ಕೆ ವಾಪಸ್ ಹೋಗ್ಬಿಡ್ತೀನಿ. ನೋಡಿ ಅತ್ತೆ, ಅಮ್ಮ ಅವಾಗಿಂದ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾನೆ ಅವ್ರೆ, ನೀವನೇ ಹೇಳಿ ಅತ್ತೆ ಉಳ್ಕಣಕ್ಕೆ. ಅಲ್ಲಿ ನೋಡಿ ಪಾಪ ನಿಮ್ಮ ಮಗಳು ಎಷ್ಟೊಂದು ಆಸೆ ಪಡ್ತಾವಳೆ. ಇರಿ ಬಿಕ್ತಿ ಅಮ್ಮ. ಏನ್ ಅಣ್ಣನ್ನು ಇಲ್ಲೇ ಫೋನ್ ಮಾಡಿ ಕರ್ಸಿರಾಯ್ತು. ಇಲ್ಲೇ ಇರ್ತಾರೆ. ಅಯ್ಯೋ ಬೇಡ ಬೇಡ. ಅವ್ರು ಬರೋದಿಲ್ಲ ಹೇಳಿ. ಮನೆ ಕಡೆ ಎಮ್ಮೆ ದನ ಕುರಿ ಎಲ್ಲವೇ, ಅವ್ರು ಬಿಟ್ಟು ಬಂದ್ಬಿಟ್ರೆ ಮತ್ತೆ ಮನೆ ಕಡೆ ಯಾರು ಇರಲ್ಲ. ಇರ್ತೀನಿ ಬಿಡಿ ನಾನೇ. ನೋಡಿ ಇವಾಗ ನಿಮ್ಮ ಮಗಳು ಭಾರಿ ಖುಷಿಯಾಗಿ ಆಗ್ತಾಳೆ. ಕುಂತೀರಿ, ನಾನು ನಿಮ್ಗೆ ಜ್ಯೂಸ್ ತಂದು ಕೊಡ್ತೀನಂತೆ. ಏನು ನೀವು ನನಗೆ ಜ್ಯೂಸ್ ತರ್ತೀರಾ? ಹೂ ಕಂಡಿಕ್ಕೆ ಅಮ್ಮ, ನಾನ್ ತರದಲ್ಲಿ ಇನ್ಯಾರು ತರ್ತಾರೆ? ಅಯ್ಯೋ ಬೇಡ ಬೇಡ, ನನ್ನ ಮಗಳೇ ತಂದು ಕೊಡ್ತಾಳೆ, ನೀವು ಬನ್ನಿ ಕುತ್ಕೊಂಡ್ ಬನ್ನಿ. ಏನು ನಿಮ್ಮ ಮಗಳ ಕೈಲಿ ಕೆಲಸ ಮಾಡೋದಾ? ಇಲ್ಲ ಇಲ್ಲಪ್ಪ, ನಮ್ಮನೆ ಕೆಲಸ ನಾವೇ ಮಾಡೋದು. ಕೇಳಿ ನಿಮ್ಮ ಮಗಳನ್ನ, 15 ದಿನ ಆಯ್ತು. ಮನೆ ಕೆಲಸ ಹಿಡಿದು ಅಡಿಗೆ ಕೆಲಸದಿಂದ ಹಿಡಿದು ಪಾತ್ರೆ ತೊಳೆಯೋದ್ರಿಂದ ಹಿಡಿದು ಬಾತ್ರೂಮ್ ತೊಳೆದಂಕ ನಾನು ನನ್ನ ಮಗಳು ಇಬ್ಬರೇ ಮಾಡ್ತಾ ಇರೋದು. ನಿಮ್ಮ ಮಗಳಿಗೆ ಏನು ಕಷ್ಟ ಕೊಟ್ಟಿಲ್ಲ, ಆರಾಮಾಗಿ ರಾಣಿ ತರ ಅವಳೆ ನಿಮ್ಮ ಮಗಳು. ಏನು ಮನೆ ಕೆಲಸದಿಂದ ಹಿಡಿದು ಬಾತ್ರೂಮ್ ತೊಳೆಯೋದೆಲ್ಲ ನೀವೇ ಮಾಡ್ತೀರೇ? ಇದೇನ್ ಲೇವಾಣಿ, ಎಲ್ಲ ಕೆಲಸ ನಿಮ್ಮ ಅತ್ತೆ ಮಾಡ್ತಾರಂತೆ, ನೀನೇನ್ ಮಾಡ್ತೀಯೇ? ಅಯ್ಯೋ ಅಮ್ಮ, ನಮ್ಮ ಅತ್ತೆ ನಂಗೆ ಏನು ಕೆಲಸ ಮಾಡಕ್ ಬಿಡ್ತಾ ಇಲ್ಲ. ಬೇಡ ನೀನು ಆರಾಮಾಗಿರು ಆರಾಮಾಗಿರು ಅಂತ ಹೇಳ್ತಾರೆ. ಮನೆ ಎಲ್ಲ ಕೆಲಸನೂ ನಮ್ಮ ಅತ್ತೆ ನನ್ನ ಆದ್ನೇನೆ ಮಾಡ್ತಾವ್ರೆ. ನಾನು ಏನೇ ಕೆಲಸ ಮಾಡಕ್ ಹೋದ್ರು ಬೇಡ ಹೋಗು ಅಂತ ನಾನು ಏನಮ್ಮ ಮಾಡ್ಲಿ? ಇದ್ಯಾಕೆ ಬಿಕ್ತಿಯಮ್ಮ, ಮನೆ ಸೊಸೆ ಅಂತರದ್ ಏನಕ್ಕೆ? ಎಲ್ಲದನ್ನ ಅವಳು ಮಾಡ್ಕೊಂಡು ಹೋಗ್ತಾಳೆ. ಇಷ್ಟು ವರ್ಷ ನೀವು ಮಾಡಿಲ್ವೇ? ಆರಾಮಾಗಿ ಕುಂತ್ಕೊಳ್ಳಿ, ಅವಳು ಮಾಡ್ತಾಳೆ. ಅಯ್ಯಯ್ಯಪ್ಪ ಇಲ್ಲಪ್ಪ, ಮನೆ ಕೆಲಸ ಅವಳು ಕೈಯಲ್ಲಿ ಮಾಡ್ಸದೆ, ನಾನೇ ಮಾಡ್ತೀನಿ. ಕುಂತೀರಿ, ನಾನು ಜ್ಯೂಸ್ ತರ್ತೀನಂತೆ ಬಿರ್ನ. ಎಲ್ಲ 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 ಇದೇನೇ ವಾಣಿ, ನಿಮ್ಮ ಮತ್ತೆ ಹಿಂಗ್ ಬದಲಾಗೋಗ್ಬಿಟ್ಟವ್ರೆ. ನಾನೇನೋ ನನ್ನ ಮಗಳು ಶಾನೆ ಕಷ್ಟ ಪಡ್ತಾವಳೆ ಗಂಡನ ಮನೆಯಲ್ಲಿ. ಅವರೆಲ್ಲ ಸರಿಯಾಗಿ ಊಟ ಕೊಡ್ತಾವ್ರ ಇಲ್ಲೋ, ಅದು ಇದು ಅಂತ ಈ ದಿನ ಯೋಚನೆ ಮಾಡ್ಕೊಂಡೇ ಸಾಯ್ತಾ ಇದ್ನಿ. ಅಯ್ಯೋ ಕಷ್ಟಪಟ್ಟೆ ಕಣಮ್ಮ, ಮದ್ವೆ ಭಾರಿ ಕಷ್ಟಪಟ್ಬಿಟ್ಟೆ. ಒಂದ್ ಸ್ವಲ್ಪ ತಲೆ ಉಪಯೋಗಿಸಿದ್ದಕ್ಕೆ ಇವಾಗ ನೋಡು ಒಂಚೂರು ನೆಮ್ಮದಿಯಾಗಿದ್ದೀನಿ. ಏನ್ ತಲೆ ಉಪಯೋಗಿಸ್ದೆ? ನಿಮ್ಮ ಅತ್ತೆ ನೋಡಿದ್ರೆ ಏನ್ ಕೆಲಸನೂ ಮಾಡ್ಸಲ್ಲ, ನಾನು ಸೊಸೆ ಕೈಯಲ್ಲಿ ಎಲ್ಲ ನಾನೇ ಮಾಡೋದು ಅಂತವಳಲ್ಲ. ಏನಿಲ್ಲ ಕಣಮ್ಮ, ಅವೆಲ್ಲ ಟೆಕ್ನಿಕ್. ಸುಮ್ನೆ ಇರು, ನಿಂಗೆ ಇವಾಗ ಹೇಳಕ್ ಆಗಲ್ಲ, ಹೇಳ್ತೀನಿ ನಿಧಾನಕ್ಕೆ. ಅಲ್ಲ ಕಣೆ, ಅತ್ತೆ ಕೈಲಿ ಕೆಲಸ ಮಾಡ್ತಾರೆ ಅಂದ್ರೆ 4 ಜನ ನೋಡಿದವ್ರು ಏನಂತಾರೆ? ನಿಂಗೆ ಏನೇ ಬಂದಿರೋದು ದೊಡ್ಡರೋಗಾಯ್ತು ಮನೆ ಕೆಲಸ ಮಾಡ್ದಲೆ. ಅಯ್ಯೋ ಅಮ್ಮ, ನಾನೇನ್ ಮಾಡ್ಲಿ? ಅವರೇ ನಾನೇ ಮಾಡ್ತೀನಿ ಅಂತಾರೆ. ನಾನು ಏನು ಮಾಡಕ್ ಬಿಡಲ್ಲ. ಹೋಗ್ಬಿಟ್ಟು ರೂಮಲ್ಲಿ ಕುತ್ಕೊ, ಇಲ್ಲ ಒಂದ್ ಮೂಲೆನ ಕುತ್ಕೊ ಅಂತಾರೆ. ನಾನು ಏನ್ ಮಾಡ್ಲಿ ಹೇಳು? ಮರ್ಯಾದಿಂದ ಹೇಳು ಅದೇನಾಯ್ತು ಅಂತ. ಇನ್ನೇನು ದೊಡ್ಡದಾಗೆ ನಡೆದೈತೆ. ಏನು ತವ್ರ ಮನೆ ಮರ್ಯಾದಿನ ಬೀದಿನ ಗರಾಜಾಗಕ್ ಮಾಡಿದ್ಯೇನು? ಹೇಳಿ. ಅಯ್ಯೋ ನೀನ್ ಅನ್ಕೊಂಡಂಗೆಲ್ಲ ಏನು ಇಲ್ಲ ಕಣಮ್ಮ. ನಾನು ಮದ್ವೆ ಆಗಿ ಬಂದಲ್ಲ ಹೊಸದಲ್ಲಿ, ಅಮ್ಮ ಮಗಳು ಭಾರಿ ಕೆಲಸ ಕೊಡೋರು. ಬೆಳಿಗ್ಗೆ ಹೊತ್ತು 4 ತರ ತಿಂಡಿ ಮಾಡೋ ಅನ್ನೋರು. ನನ್ ನಿಜವಾಗ್ಲೂ ಏನಾನ ತಿಂಡಿ ಮಾಡಕ್ ಬರ್ತೈತಾ? ನೀನು ಹೇಳು.
ಅದು ಅಲ್ದೆ ನಾನು ಬಂದ ತಕ್ಷಣ ಮನೆ ಕೆಲ್ಸದವ್ರನ್ನೆಲ್ಲ ಮನೆ ಕೆಲ್ಸದಿಂದ ಬಿಡಿಸ್ಬಿಟ್ಟು ಎಲ್ಲ ಕೆಲ್ಸನ ನಾನು ಒಬ್ಬಳ ಮೇಲೆ ಹಾಕ್ಬಿಟ್ರು ಕಣಮ್ಮ. ನನಗಂತೂ ಮಾಡಕ್ಕೆ ಆಗ್ತಾ ಇರಲಿಲ್ಲ. ಅದು ಅಲ್ದೆ ಏನಾನ ಅಡ್ಗೆ ಮಾಡಿದ್ರು ಅದನ್ನೂ ಒಪ್ತಾ ಇರಲಿಲ್ಲ. ಅದು ಅಲ್ದೆ ನನ್ನ ಗಂಡನ ಕಿಲ್ದವರ ಚಾಡಿ ಹೇಳಿ ನನಗೂ ನನ್ನ ಗಂಡನ್ಗೆ ಜಗಳ ತಂದಿಟ್ಟಿದ್ರು ಅಮ್ಮ ಮಗಳು ಇಬ್ರು ಸೇರ್ಕಂಡು. ಅದಕ್ಕೆ ನೀನೇನ್ ಮಾಡ್ದೆ? ನಮ್ಮ ಮತ್ತೆ ಕಾಯಿ ರಾಶಿ ಬಗ್ಗೆ ಭವಿಷ್ಯದ ಬಗ್ಗೆ ಎಲ್ಲ ಜಾಸ್ತಿ ನಂಬಿಕೆ ಇರೋದು ಗೊತ್ತಾಯ್ತಾ? ಅದಕ್ಕಾಗಿ ಅದಕ್ಕಾಗಿ ಅಯ್ಯೋ ಕಿರ್ಚ್ಬೇಡ, ಸುಮ್ಮನೆ ಇರಮ್ಮ, ಹೇಳ್ತಿಲ್ವಾ? ಹೇಳು ಬೇಗ. ಅದಕ್ಕೆ ಮನೆ ಕೆಲಸ ಎಲ್ಲ ಸೊಸೆ ಕೈಯಲ್ಲಿ ಮಾಡಿಸ್ತಲೆ ಅತ್ತೆನೆ ಮಾಡಿದ್ರೆ ಮಗಳಿಗೆ ಒಳ್ಳೇದಾಗ್ತೈತೆ, ಮನೆಗೆ ಒಳ್ಳೇದಾಗ್ತೈತೆ, ಅದು ಇದು ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ಕೈಲಿ ಎಲ್ಲ ಕೆಲಸ ಮಾಡಿಸ್ತಾ ಇದೀನಿ ಕಣಮ್ಮ. ಅಲ್ಲ ಕಣೆ, ಇರೋ 4 ಜನಕ್ಕೆ ಎಷ್ಟು ಮಾತ್ರ ಅಡಿಗೆ ಮಾಡ್ಬೇಕು, ಎಷ್ಟು ಮಾತ್ರ ಮನೆ ಕೆಲಸ ಇರ್ತಿದೆ, ಅದನ್ನು ಮಾಡಕ್ಕಾಗಲ್ಲ ನಿನ್ ಕೈಯಲ್ಲಿ? ಮಾಡಕ್ಕಾಗಲ್ಲ ಅಂತ ಅಲ್ಲ ಕಣಮ್ಮ, ಮಾಡ್ತೀನಿ. ಅವ್ರು ಬರೀ ಟಾರ್ಚರ್ ಕೊಡ್ತಾ ಇದ್ರೆ ಅದನ್ನು ಮಾಡಿದ್ರೆ ಒಪ್ಪಲ್ಲ, ಇದನ್ನು ಮಾಡಿದ್ರೆ ಒಪ್ಪಲ್ಲ. ನಾನು ಏನ್ ಮಾಡಿ ಸಾಯ್ಲಿ ಹೇಳು? ಇದನ್ನ ಯಾರನ್ನ ನೋಡಿದವರು ಏನಂತ ತಿಳ್ಕೊಂತಾರೆ, ಮಗಳಿಗೆ ಎಂತ ಬುದ್ಧಿ ಕಲ್ಸೋರೆ ಅನ್ಕಂತಾರೆ. ಅಯ್ಯೋ ಸುಮ್ನೆರಮ್ಮ, ನೋಡ್ದವ್ರು ಯಾರು ಅನ್ಬೋಸಕ್ ಬರಲ್ಲ, ಅನ್ಬೋಸೋರ್ ನಾವೇ. ಅವರಿಬ್ರು ಅಮ್ಮ ಮಗಳು ಎಷ್ಟು ಕೆಲಸ ಕೊಟ್ಟವ್ರೆ ಅಂತ ನನಗ್ ಮಾತ್ರ ಗೊತ್ತು. ಕಣ್ಣೀರು ಕುಡು ತಿಂದಿದ್ದೀನಿ. ಹೆಂಗೋ ಅವಳಿಗಂತೂ ಕನ್ನಡ ಓದಕ್ ಬರಲ್ಲ, ನಮ್ಮ ಅತ್ತೆಗೆ ಇನ್ನೇನು ಯಾವ್ದು ಓದಕ್ ಬರಲ್ವಾ? ಹಂಗಾಗಿ ಸುಳ್ಳು ರಾಚಿ ಓದ್ಬಿಟ್ಟು ಹೆಂಗೋ ನೆಮ್ಮದಿಯಾಗಿದ್ದೀನಿ. ಸುಮ್ನೆ ಇರು ನೀನು. ಎಲ್ಲ ಕಳ್ಳೋಡಿ, ಇದೇನು ನಿನ್ ಪ್ಲಾನು? ನಂಗೆ ಮೊದ್ಲಿಂದನೂ ನಿನ್ ಮೇಲೆ ಡೌಟ್ ಇದ್ದೇ ಇತ್ತು, ಇವಾಗ ಕನ್ಫರ್ಮ್ ಆಯ್ತು ಇರು. ಇದೆಲ್ಲ ನಮ್ಮ ಅಮ್ಮನ್ ಕೇಳ್ಬಿಟ್ಟು ನಿನ್ ಈ ಮನೆಯಿಂದ ಒದ್ದು ಓಡಿಸ್ತೀನಿ. ಏನೋ ಕಣೆ ಅಮ್ಮಯ್ಯ, ನನಗೆಲ್ಲ ಇದೆಲ್ಲ ಒಂಚೂರು ಸರಿ ಬರ್ತಾ ಇಲ್ಲ. ಎಲ್ಲ ಮನೆಗಳಲ್ಲೂ ಅತ್ತೆ ಸೊಸೆ ಎಷ್ಟು ಚೆನ್ನಾಗಿ ಹೊಂದಾಣಿಕೆ ಮಾಡ್ಕೊಂಡಿರ್ತಾರೆ. ನಿಮ್ಮ ಮನೇಲಿ ನೋಡಿದ್ರೆ ಹಿಂಗಂತೀಯ. ಏನೋ ಅಪ್ಪ, ನಿನ್ನ ಹಣೆ ಬರ ಹೆಂಗಿತ್ತೋ ಏನೋ. ನೀನೇನು ತಲೆ ಕೆಡ್ಸ್ಕೊಬೇಡ ಕಣಮ್ಮ, ಇರೋಷ್ಟನ್ನ ನೆಮ್ಮದಿಯಾಗಿ ಇದ್ಬಿಟ್ಟು ಹೋಗು ಆಯ್ತಾ? ಓಹೋ ನೆಮ್ಮದಿನಾ? ನೆಮ್ಮದಿಯಾಗಿರಕ್ ಬಿಡ್ತೀನಿ ಇರ್ರಿ ಇಬ್ಬರನ್ನು. ಇಷ್ಟು ದಿನ ನಮ್ಮ ಅಮ್ಮನ್ಗೆ ಎದ್ರಕೊಂಡು ಮನೆ ಕೆಲಸ ಎಲ್ಲ ಮಾಡಿದ್ದಾಯ್ತು. ಇವಾಗ ನೀನ್ ನಮಗ್ ಬಿಟ್ಟಿರೋ ಬಾಣನ ವಾಪಸ್ ತಿರುಗಿಸಿ ನಿಂಗೆ ಬಿಡ್ತೀನಿ ಇರು. ನೀನ್ ಯಾವ ರಾಶಿ ಭವಿಷ್ಯ ಇಟ್ಕೊಂಡು ನಮ್ಮ ಅಮ್ಮನ ಆಟ ಆಡಿಸ್ತಾ ಇದೆಯೋ ಅದೇ ರಾಶಿ ಭವಿಷ್ಯ ಇಟ್ಕೊಂಡು ನಿನ್ನ ಆಟ ಆಡಿಸ್ತೀವಿ ನಾವು. ನಿಮ್ಮ ಅಮ್ಮನ ಮುಂದೆ ನನ್ನ ಅರ್ಕ ಅನ್ಭವಿಸ್ಬೇಕು ನೀನು, ಹಂಗೆ ಮಾಡೋದು ನಿನ್ಗೆ. ಅವ್ರಿಗೆ ಏನು ಗೊತ್ತೇನಮ್ಮ, ನಾನು ಇಲ್ಲಿರೋದು ಒಂಚೂರು ಇಷ್ಟ ಇಲ್ಲ. ನಾನು ಅವ್ರ ಮಗನ ಮದುವೆ ಆಗಿರೋದು ಒಂಚೂರು ಇಷ್ಟ ಇಲ್ಲ ಅವ್ರಿಗೆ. ನಾನು ಈ ಮನೇಲಿ ಲೆಕ್ಕನೇ ಇಲ್ಲ ಗೊತ್ತಾ? ನನ್ನ ನೋವು ನನ್ನ ಕಷ್ಟ ನನಗೆ ಗೊತ್ತು. ಎಲ್ಲದನ್ನೂ ನುಂಗ್ಕೊಂಡು ಮೇಲೆ ನಗಾಡ್ತಾ ಇದ್ದೀನಿ ಗೊತ್ತಾ ನಿಂಗೆ? ಅಯ್ಯೋ ಮಗಳೇ, ಎಷ್ಟೊಂದು ಕಷ್ಟಪಡ್ತಾ ಇದೆಯಮ್ಮ. ಗಿಣಿ ಥರ ಸಾಕಿ ಗಿಡಗನ ಮನೆ ಕೊಟ್ಟಂಗೆ ಆಯ್ತಲ್ಲಮ್ಮ. ಅಲ್ಬೇಡ, ಸುಮ್ಮನೆ ಇರಮ್ಮ, ಎಲ್ಲ ಸರಿ ಹೋಗ್ತೈತೆ, ನಾನೆಲ್ಲ ಸರಿ ಮಾಡ್ತೀನಿ, ಸುಮ್ಮನೆ ಇರು. ಏನು ಸರಿ ಆಗ್ತೈತೋ ಏನೋ, ಈ ಅಮ್ಮ ನಿನ್ನ ಸೊಸೆ ಅಂತ ಒಪ್ಕೊಳಕ್ಕೆ ತಯಾರಿಲ್ಲ. ಇನ್ನೆಲ್ಲಿ ಸರಿ ಆಗ್ತೈತೆ ನೀನೇ ಹೇಳು? ಅಯ್ಯಮ್ಮ ಒಪ್ಕೊಂಡಿದ್ರೆ ಏನಮ್ಮ, ಸುಮ್ಮನೆ ಇರು. ನನ್ನ ಗಂಡ ಒಬ್ಬನ ನನ್ನ ಪರ ಇದ್ರೆ ಸಾಕು. ಹಂಗಂದ್ರೆ ಆಗ್ತೈತ ಮಗಳೇ? ಎಲ್ಲರೂ ಒಟ್ಟಿಗೆ ಸಂತೋಷವಾಗಿದ್ರೇನೆ ಅದೊಂದು ಸಂಸಾರ ಅಂತ. ಏನಪ್ಪ, ನಾನು ಹೋಗ್ತೀನಿ ಬಿಡಮ್ಮ, ನಂಗೆ ಇದನ್ನೆಲ್ಲ ನೋಡ್ಕೊಂಡಿರಕ್ ಆಗೋದಿಲ್ಲ. ಬೇಡ ಕಣಮ್ಮ ಬೇಡ. ನಮ್ಮ ಅತ್ತೆ ನೀನ್ ಅಷ್ಟೊಂದು ಇರು ಅಂತ ಹೇಳೋರೆ. ಅದ್ರ ಮೇಲೂ ನೀನ್ ಹೋದ್ರೆ ಜಂಬ ಅದು ಇದು ಅಂತ ಅದಕ್ಕೂ 1 3 ಮಾತು ಮಾತಾಡ್ತಾರೆ. ಹೋಗ್ಲಿ, 15 ದಿನ ಆಗದ್ರು 1 ವಾರ ನಾನು ಇದ್ಬಿಟ್ಟು ಹೋಗು. ಏನಿರೋದು ಏನೋ, ಈ ಕರ್ಮನೆಲ್ಲ ನೋಡ್ಕೊಂಡು ಬಿಡು ಮಗಳೇ. ಏನು ಇಲ್ಲ ಕಣಮ್ಮ, ಅವ್ರವ್ರು ಮಾಡಿರೋ ಕರ್ಮ ಅವ್ರವರೇ ತೀರ್ಸ್ಬೇಕಲ್ಲ, ಹಂಗೆ. ನಮ್ಮತ್ತೆ ಇವಾಗ ನನಗೆ ಹಿಂಸೆ ಕೊಡ್ತವ್ರೆ. ಅವ್ರ ವಯಸ್ಸಾದ ಕಾಲದಲ್ಲಿ ಆಗೋಳು ನಾನೇ ಅಂತ ಅವ್ರಿಗಿನ್ನೂ ಗೊತ್ತಿಲ್ಲ. ಅವಳು ಬೇಡ, ಕಣ್ಣೀರು ಒರ್ಸ್ಕೊ. ನಮ್ಮತ್ತೆ ಏನೋ ಜ್ಯೂಸ್ ಏನೋ ತರಕ್ ಹೋಗೋರೆ. ಅಯ್ಯೋ ಹೋಗಮ್ಮ, ನಂಗೆ ಯಾವ ಜ್ಯೂಸು ಬೇಡ, ಏನು ಬೇಡ. ಇದೆಲ್ಲ ನೀನು ಸುಳ್ಳು ಹೇಳಿ ಮಾಡ್ತಾ ಇರೋದು ಅಂತ ಹೇಳಿ ನಿಮ್ಮ ಮತ್ತೆ ಗೊತ್ತಾದ್ರೆ ಅವತ್ತು ಏನು ಮಾಡೋದು ಹೇಳು? ಅಯ್ಯ ಗೊತ್ತಾಗಲ್ಲ ಬಿಡಮ್ಮ, ಅವ್ರಿಗೇನು ಓದಕ ಬರ್ತೈತೆ. ಇನ್ನು ನನ್ನ ಆದ್ನಿಗೆ ಇನ್ನೇನು ಕನ್ನಡ ನ್ಯಾಯ ಪೈಸದ್ ಬರಲ್ಲ. ಯಾರಿಗೂ ಏನು ಗೊತ್ತಾಗಲ್ಲ, ಸುಮ್ಮನೆ ಇರು. ಬಂದಿದ್ಯಾ ನೆಮ್ಮದಿಗೆ ಒಂದು ಸ್ವಲ್ಪ ಇದ್ಬಿಟ್ಟು ಹೋಗು, ಇನ್ನೇನು ಮಾಡೋದು? ನೆಮ್ಮದಿನೋ ಏನೋ, ಬಾ ಹೋಗ್ಲಿ. ಚಕ್ಲಿ ನಿಪ್ಪಟ್ಟು ಕೋಡ್ಬಳೆ ಅದು ಇದು ಕರ್ದಿರೋ ತಿಂಡಿ ಮಾಡ್ಕೊಂಡ್ ಬಂದಿದ್ದೀನಿ, ತಿನ್ನಿ ಅಂತೆ. ತಿಂತೀನಿ ಹೇಳು. ನಿನ್ ಮೊದ್ಲು ಬಂದು ಸ್ನಾನ ಮಾಡ್ಕೊಂಡು ಒಂಚೂರು ಫ್ರೆಶ್ ಆಗಿ. ಸರಿ ಕಣಮ್ಮ, ಆಯ್ತು. ಸ್ನಾನ ಮಾಡಿ ಫ್ರೆಶ್ ಆಗ್ತೀರಾ? ನೀವಿಬ್ರು ಫ್ರೆಶ್ ಆಗಿರೋದು ನಾನೆಲ್ಲ ಹೆಂಗ್ ಊಸ್ ಮಾಡ್ತೀನಿ ನೋಡ್ತಾ ಇರಿ. ಅಮ್ಮ ಅಮ್ಮ